ನೋಡಿ, ಸಿಗರೇಟ್ನಿಂದ ಖಮೇನಿ ಫೋಟೋವನ್ನು ಸುಟ್ಟು ಸಂಭ್ರಮಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಯುವತಿಯರು. ಯಾಕಂತಂದರೆ ಅಷ್ಟರ ಮಟ್ಟಿಗೆ ಈ ಹಿಜಾಬ್ ಅನ್ನುವಂತಹ ವಿಚಾರಕ್ಕೆ ಸಾಕಷ್ಟು ಗಲಾಟೆಗಳು ಗದ್ದಲಗಳು ಕೂಡ ಆಗಿತ್ತು. ಇರಾನಿನ ಬೀದಿಗಳಲ್ಲಿ ಯುವತಿಯರು ತಮ್ಮ ಹಕ್ಕುಗಳಿಗಾಗಿ ಹೋರಾಟವನ್ನು ಕೂಡ ಮಾಡ್ತಾ ಇದ್ರು. ಇದೀಗ ಒಂದಷ್ಟು ನೃತ್ಯವನ್ನು ಕೂಡ ಮಾಡ್ತಾ ಇದ್ದಾರೆ, ಖುಷಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅಲ್ಲಿ ನೋವನ್ನೋದನ್ನು ಮರ್ತೇ ಬಿಟ್ಟಿದ್ರು ಯುವತಿಯರು. ಯಾಕೆಂತಂದರೆ ಒಬ್ರಿಗೊಬ್ರು ಮುಖವನ್ನು ತೋರಿಸ್ಕೊಳ್ಳುವಂತಹ ಪರಿಸ್ಥಿತಿ ಇರಲಿಲ್ಲ. ತನ್ನ ಕಷ್ಟ, ತನ್ನ ದುಃಖ ಯಾವ ರೀತಿಯಾಗಿ ಇದೆ ಅಂತ ಹೇಳಿ ತೋರಿಸ್ಕೊಳ್ಳೋದಕ್ಕಾಗ್ತಾ ಇರಲಿಲ್ಲ. ಮತ್ತು ಸ್ವಾತಂತ್ರ್ಯ ಅನ್ನೋದನ್ನೇ ಕಿತ್ಕೊಂಡು ಬಿಟ್ಟಿದ್ರು ಈ ಹಿಜಾಬ್ನಿಂದಾಗಿ ಅಂತ ಹೇಳಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು. ಅದೇ ರೀತಿಯಾಗಿ ಇದು ನಮ್ಮ ಹಕ್ಕು, ನಾವು ಹೇಗೆ ಬೇಕಾದರೂ ಬದುಕಬಹುದು ಅಂತ ಹೇಳಿ ತಮ್ಮ ಹೋರಾಟವನ್ನು ಕೂಡ ಮಾಡಿದ್ರು. ಬಟ್ ಆದರೆ ಈಗ ಈ ನಾಯಕ ಖಮೇನಿ ಹತ್ಯೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಇದೆಲ್ಲವೂ ಕೂಡ ನಮಗೆ ಮುಕ್ತವಾಗ್ತಾ ಇದೆ. ನಾವು ಎಲ್ಲಿ ಬೇಕಾದರೂ ಓಡಾಡ್ಬೋದು, ಹೇಗೆ ಬೇಕಾದರೂ ಬದುಕಬಹುದು, ನಮ್ಮ ಇಷ್ಟ ಬಂದಂತಹ ಬಟ್ಟೆಯನ್ನು ನಾವು ಧರಿಸಬಹುದು ಅಂತ ಹೇಳಿ ಯುವತಿಯರು ಸಂಭ್ರಮಿಸ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಒಂದಷ್ಟು ಕಿರುಕುಳವನ್ನು ಕೂಡ ನೀಡಲಾಗ್ತಾ ಇತ್ತು, ಒಂದಷ್ಟು ಸಾವು ನೋವುಗಳು ಕೂಡ ಈ ಹಿಂದೆ ಕೂಡ ಆಗಿತ್ತು. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಲತಾ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಇಸ್ರೇಲ್ನಿಂದ. ನಮಸ್ತೆ ಲತಾ, ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ ಮೇಡಮ್, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಲತಾ. ಇಸ್ರೇಲ್ನಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದರ ಕುರಿತು ಡೀಟೇಲ್ಸ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ. ಸದ್ಯದ ಪರಿಸ್ಥಿತಿ ಹೇಳೋ ಹಾಗೆ ಸಿಚುವೇಶನ್ ಹಾಗೇನು ಬ್ಯಾಡ್ ಏನಿಲ್ಲ. ಸೊ ಸಿಚುವೇಶನ್ ಚೆನ್ನಾಗೇ ಇದೆ, ನಾವೆಲ್ಲ ಸೇಫ್ ಇದೀವಿ. ಯಾಕಂದ್ರೆ ನಮ್ಗೆ ಬಂಕರ್ ಇದೆ, ಮತ್ತೆ ನೋಟಿಫಿಕೇಶನ್ ಬರುತ್ತೆ ನಮ್ಗೆ ಸೈರನ್. ಆದ್ರೆ ಮಿಸಲ್ ಅಲ್ಲಿಂದ ಬಿಡುವಾಗ್ಲೇ ನಮಗೆ ಅಲ್ಲಿಂದ ಸೈರನ್ ಇದು ನೋಟಿಫಿಕೇಶನ್ ಬರುತ್ತೆ, ನಮ್ಮ ಮೊಬೈಲ್ಗೆ ಎಲ್ಲದಕ್ಕೂ ಬರುತ್ತೆ. ಸೊ ನಾವು ಅದೇ ತಕ್ಷಣ ನಮ್ಗೆ 10 ನಿಮಿಷದ ಟೈಮ್ ಇರುತ್ತೆ ನಾವು ಬಂಕರಿಗೆ ಹೋಗ್ಲಿಕ್ಕೆ. ಸೊ ಹಾಗಾಗಿ ನಮ್ಗೆ ಏನು ತೊಂದ್ರೆ ಇಲ್ಲ, ಇಷ್ಟೊತ್ತು ತನಕ ಏನು ತೊಂದ್ರೆ ಆಗ್ಲಿಲ್ಲ, ಸೇಫ್ ಇದೀವಿ, ಎಲ್ರು ಸೇಫ್ ಇದೀವಿ ಇಲ್ಲಿ. ಓಕೆ ಲತಾ ಅವರೇ, ನೀವು ಇಸ್ರೇಲ್ನಲ್ಲಿ ಎಷ್ಟು ವರ್ಷಗಳಿಂದ ಉಳ್ಕೊಂಡಿದ್ದೀರಿ? ಇದೇನು ಇಸ್ರೇಲ್ ಹೊಸದೇನಲ್ಲ, ದಾಳಿ ಪ್ರತಿ ದಾಳಿ. ನಾನು 7 ವರ್ಷದಿಂದ ನೋಡ್ತಾ ಇದ್ದೇನೆ ಮೇಡಮ್. ಓಕೆ 7 ವರ್ಷದಿಂದ ಸುಮಾರು ಯುದ್ಧಗಳನ್ನ ನಾನು ನೋಡಿದ್ದೇನೆ. ಬಟ್ ಇಷ್ಟರ ತನಕ ಯಾವ ತೊಂದ್ರೆನೂ ಆಗ್ಲಿಲ್ಲ, ಎಲ್ರು ಸೇಫ್ ಆಗಿದ್ದೀವಿ. ನಾನು ನನ್ನ ಎಂಪ್ಲಾಯರ್ ಜೊತೆ ನಾನು ಸೇಫ್ ಆಗಿದ್ದೀನಿ. ಅಂದ್ರೆ ಇಸ್ರೇಲ್ ಸರ್ಕಾರ ಜನರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗದೇ ಇರುವಂತಹ ನಿಟ್ಟಿನಲ್ಲಿ ತುಂಬಾ ಜವಾಬ್ದಾರಿಯುತವಾಗಿ ನಡ್ಕೊಳ್ತಾ ಇದೆ ಅಂತ ಅನ್ನಿಸ್ತಿದ್ಯಾ ಅಂತ? ಎಸ್ ಕರೆಕ್ಟ್ ಮೇಡಮ್, ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಯಾವುದೇ ತೊಂದರೆ ಆಗ್ದಿದ್ದಂಗೆ ನಮಗ್ ನೋಡ್ತಾ ಇದ್ದಾರೆ. ಯಾಕಂದ್ರೆ ಮೊದ್ಲೇ ಅವ್ರು ನೋಟಿಫಿಕೇಶನ್ ಎಲ್ಲ ಕಳಿಸ್ತಾರೆ ನಮ್ಗೆ ಯಾವುದೇ ತೊಂದರೆ ಆಗ್ಬಾರ್ದು ಅಂತ ಹೇಳಿ. ಸೊ ಹಾಗಾಗಿ ಯಾವ ತೊಂದ್ರೆನೂ ಆಗ್ತಿಲ್ಲ, ಇಷ್ಟವರೆಗೂ ಯಾವ ತೊಂದ್ರೆನೂ ಆಗ್ಲಿಲ್ಲ ಮ್ಯಾಮ್, ಚೆನ್ನಾಗಿದ್ದೀವಿ ನಾವು. ಬೆಳಿಗ್ಗೆಯಿಂದಲೂ ಏನಾದ್ರೂ ಈ ದಾಳಿಗಳು ಆಗುವಂತದ್ದು, ಬಾಂಬ್ ಸ್ಫೋಟ ಆಗುವಂತದ್ದು ಸೌಂಡ್ ಅನ್ನ ಕೇಳ್ತಾ ಇದ್ದೀರಾ ನೀವು? ಕೇಳಕ್ ಸಿಗ್ತಾ ಇದೆಯಾ ಅಂತ ಹೇಳಿ? ಎಸ್, ಒಂದ್ 5 ನಿಮಿಷದ ಮುಂಚೆ ಕೂಡ ನಮ್ಗೆ ಒಂದು ಸೌಂಡ್ ಕೇಳಿಸಿತ್ತು. ಬಟ್ ಯಾವ ತೊಂದ್ರೆ ಇಲ್ಲ, ನಾವು ಬಂಕರಿಗೆ ಹೋಗಿದ್ವಿ, ಬಂಕರಿಗೆ ಹೋಗಿ ಮತ್ತೆ ರಿಟರ್ನ್ ಬಂದ್ವಿ. ಬಂಕರ್ ಅದು ಸೈರನ್ ಮತ್ತೆ ಮಿಸ್ಸಲ್ ಅದು ಬಾಂಬ್ ಬ್ಲಾಸ್ಟ್ ಆಗಿದ ತಕ್ಷಣ ಅದು ಒಂದು ನೋಟಿಫಿಕೇಶನ್ ಬರುತ್ತೆ ನಮ್ಗೆ ಮೊಬೈಲಿಗೆ, ಮತ್ತೆ ರಿಟರ್ನ್ ಮನೆಗೆ ಹೋಗಿ ಅಂತೇಳಿ, ಅಂದ್ರೆ ನಿಮ್ಮ ಪ್ಲೇಸಿಗೆ ಹೋಗಿ ಅಂತ ಹೇಳಿ. ಸೊ ಹಾಗಾಗಿ ಯಾವ ತೊಂದ್ರೆನೂ ಇಲ್ಲ. ಸೊ ಕೇಳ್ಸತ್ತೆ, ಸೌಂಡ್ಸ್ ಎಲ್ಲ ಕೇಳತ್ತೆ. ಬಟ್ ಓಕೆ, ನಾವು ಚೆನ್ನಾಗಿದ್ದೀವಿ, ತೊಂದ್ರೆ ಏನಿಲ್ಲ ಮ್ಯಾಮ್. ಈ ದಾಳಿ ಆಗುತ್ತೆ ಅಂತ ಗೊತ್ತಿತ್ತಾ? ದಾಳಿ ಮಾಡ್ತಾರೆ ಅನ್ನೋದು ಗೊತ್ತಿತ್ತಾ ನಿಮ್ಗೆ ಅಂತ? ನಮ್ಗೆ ಒಂದು 15 ದಿನ ಮುಂಚೆ ಸ್ವಲ್ಪ ಕ್ಲೂ ಎಲ್ಲ ಕೊಟ್ಟಿದ್ರು ಆಗತ್ತೆ ಅಂತ ಹೇಳಿ. ಸೊ ಇಷ್ಟೆಲ್ಲ ಆಗತ್ತಂತ, ಸಡನ್ ಆಗತ್ತಂತ ಗೊತ್ತಿರ್ಲಿಲ್ಲ. ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ, ನಿನ್ನೆ ಬೆಳಿಗ್ಗೆ 8 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಓಕೆ, ಚೆನ್ನಾಗಿದ್ದೀವಿ. ಸಖತ್ತು ಇಸ್ರೇಲ್ನವರು ಘರ್ಜಿಸ್ತಾ ಇದ್ದಾರೆ. ಖಮೇನಿ ಹತ್ಯೆ ಆಗಿದೆ, ಸಂಭ್ರಮಾಚರಣೆ ಕೂಡ ಒಂದು ಕಡೆ ಆಗ್ತಾ ಇದೆ. ಇರಾನ್ನವರು ಒಂದು ಕಡೆ ಸಂಭ್ರಮಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ನೀವು ಹೇಳ್ತಾ ಇದ್ರಿ, ನೀವು ಕಳೆದ 7 ವರ್ಷಗಳಿಂದಲೂ ಕೂಡ ನಾನು ಅಲ್ಲಿದ್ದೀನಿ, ನನಗೇನು ಸಮಸ್ಯೆ ಆಗ್ತಾ ಇಲ್ಲ ಅಂಥೇಳಿ. ಬಟ್ ಅಲ್ಲಿನ ಲೋಕಲ್ಸ್ನವರು ಏನು ಹೇಳ್ತಾ ಇದ್ದಾರೆ ಈ ದಾಳಿ ಪ್ರತಿ ದಾಳಿ ಬಗ್ಗೆ ಅಂತ? ಲೋಕಲ್ಸ್ನವ್ರು ಹೇಳ್ತಾರೆ, ಹೆದರ್ಬೇಡಿ, ನಾವೆಲ್ಲ ಇದೀವಿ, ನಾವೆಲ್ಲ ಸೇಫ್ ಮಾಡ್ತೀವಿ, ಹಾಗೇನಿಲ್ಲ, ತೊಂದ್ರೆ ಏನು ಆಗಲ್ಲ ಅಂತ ಹೇಳಿ. ಬಟ್ ನಾವು ಕೇರ್ ಟೇಕರ್ ಆಗಿ ನಾವು ಒಳಗಡೆನೆ ಇರೋದ್ರಿಂದ ನಮಗೆ ಅಷ್ಟೊಂದು ಏನು ತೊಂದ್ರೆ ಆಗ್ಲಿಲ್ಲ. ಸೊ ತೊಂದ್ರೆ ಆಗೋದು ಇಲ್ಲ ಅಂತ ನನ್ನ ಭಾವನೆ. ಈಗ ನೋಡಿ ಮೇಡಮ್, ಈಗ ನಿಮ್ಮನ್ನ ಬಂಕರ್ ಒಳಗಡೆ ಕಳಿಸ್ತಾರೆ, ಮತ್ತೆ ನೀವು ವಾಪಸ್ ಮನೆ ಒಳಗಡೆ ಹೋಗ್ತೀರಿ, ಇದೆಲ್ಲವೂ ಓಕೆ, ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ತಾ ಇದೆ ಇಸ್ರೇಲ್ನ ಸರ್ಕಾರ, ಓಕೆ. ಬಟ್ ಆದರೆ ಒಂದಷ್ಟು ಊಟದ ಸಮಸ್ಯೆಗಳಾಗ್ತಾ ಇದೆ, ನೀರಿಗೆ ಸಮಸ್ಯೆಗಳಾಗ್ತಾ ಇದೆ ಅಂತ ಕೂಡ ನಾವು ಕೇಳ್ತಾ ಇದ್ದೀವಿ. ಹೌದಾ, ಈ ರೀತಿಯಾದಂತಹ ಸಮಸ್ಯೆಗಳಾಗ್ತಾ ಇದೆಯಾ ಅಲ್ಲಿ ಅಂತ ಹೇಳಿ?
ಇಲ್ಲ ಮೇಡಮ್, ಹಾಗೇನಿಲ್ಲ. ನಮ್ಗೆ ಅಲ್ಲಿ ಬಂಕರ್ ಒಳಗೆ ನೀರಿನ ವ್ಯವಸ್ಥೆ ಎಲ್ಲ ಮಾಡಿ ಇಟ್ಟಿದ್ದಾರೆ ಅವರು. ಹ್ಮ್ ನಮ್ಗೆ ಯಾವ ತೊಂದರೆನೂ ಇಲ್ಲ. ಸೊ ಟೈಮಿಗೆ ನಾವು ಅದು ಮಿಸಲ್ ಅದು ಏನದು ಸೈರನ್ ಮುಗ್ದಿದ್ದ ತಕ್ಷಣ ನಾವು ಮನೆಗೆ ಬಂದು ನಮ್ಮ ಆಹಾರವನ್ನ ನಾವು ಪ್ರಿಪೇರ್ ಮಾಡ್ಕೊಂಡು ನಾವು ನಮ್ಮ ಪೇಷಂಟ್ಗೆ ಕೊಟ್ಟು ಸಹ ನಾವು ಯಾವ ತೊಂದರೆಯಲ್ಲೂ ಇಲ್ಲ. ಇವತ್ತಿನವರೆಗೂ ಎಲ್ಲದಲ್ಲೂ ಚೆನ್ನಾಗೇ ಇದ್ದೀವಿ. ಸೊ ಯಾವ ಓ, ತೊಂದರೆನೂ ಇಲ್ಲ. ನೀವು ಆ, ಆ, ಏನ್ ಕರ್ತವ್ಯ ಮಾಡ್ತಾ ಇರೋದು? ಡಾಕ್ಟರ್ ಅಥವಾ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲ, ಅಲ್ಲಿ? ನಾನ್ ಕೇರ್ ಟೇಕರ್ ಆಗಿ ಕೆಲಸ ಕೆಲಸ ಮಾಡ್ತಾ ಮಾಡ್ತೀನಿ. ಇದ್ದೀರಿ. ಓಕೆ ಓಕೆ ಓಕೆ. ಕೇರ್ ಹೌದು. ಟೇಕರ್ ಆಗಿ ಕೆಲಸ ಮಾಡಿಕೊಂಡು ನಿಮ್ಮನ್ನು ನೀವು ಕೂಡ ಕೇರ್ ಮಾಡ್ಕೊಳ್ತಾ ಇದ್ರಿ, ಏನೂ ಸಮಸ್ಯೆ ಆಗ್ತಾ ಇಲ್ಲ, ಬಟ್ ಎಸ್, ನಿಮ್ಗಿದು ಅಭ್ಯಾಸ ಇದಾರೆ, ಆಗೋಗ್ಬಿಟ್ಟಿದೆ. ನನ್ನ ಪೇಷಂಟ್ ಇಲ್ಲೇ ಇದ್ದಾರೆ, ಕುತ್ಕೊಂಡಿದ್ದಾರೆ ಅವರು. ಯಾಕೆಂದ್ರೆ ಹೌದು. ನೋಡಿ ಮೇಡಮ್, ನೀವು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಾನು ಈ ಪ್ರಶ್ನೆ ಕೇಳ್ತೀನಿ. ಪೇಷಂಟ್ಗಳು ಬಹಳ ಸೂಕ್ಷ್ಮವಾಗಿರ್ತಾರೆ, ತುಂಬ ಸೂಕ್ಷ್ಮವಾಗಿ ಅವ್ರನ್ನ ನಾವು ನೋಡ್ಕೊಳ್ಬೇಕು. ಈ ಸೌಂಡ್ಗಳೆಲ್ಲ ಕೇಳಿ ಬಂದಾಗ ಅವ್ರ ಮನಸ್ಥಿತಿ ಚೇಂಜ್ ಆಗೋದಿಲ್ವಾ ಅಂತ? ಮನಸ್ಥಿತಿ ಚೇಂಜ್ ಆಗತ್ತೆ ಮ್ಯಾಮ್. ನಾವು ಬಟ್ ನಾನು ಮನೆಯಲ್ಲಿ ಇದಿರುವುದು, ನಾನು ಹಾಸ್ಪಿಟಲ್ ಅಲ್ಲಿ ಇಲ್ಲ ಮ್ಯಾಮ್. ಹ್ಮ್ 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 ನಾನು ಮನೆಯಲ್ಲೇ, ನಮ್ಗೆ ಅಂದ್ರೆ ಒಂದು ಮನೆ ಕೊಡ್ತಾರೆ. ಸೊ ಹಾಗೆ ನಮ್ಮ ಪೇಷಂಟ್ ಜೊತೆ ನಾವು ಇದ್ದು ಅವರಿಗೆ ಕೇರ್ ಮಾಡಿ ಹಾ ಅವರ ಹಾ ಜೊತೆ ಹಾ. ಇರೋದು ಅಷ್ಟೇ. ನಾನು ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಿಲ್ಲ, ಓಹೋ, ನಾನೊಂದು ಓಕೆ ಮನೆಯಲ್ಲೇ ಓಕೆ ಇದ್ದೀನಿ ಅವರ ಓಕೆ ಜೊತೆಯಲ್ಲಿ. ಓಕೆ ಸೊ ಓಕೆ. ಅವರ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಇದ್ದಾರೆ ನನ್ಗೆ, ಹಾಗೆ ತೊಂದ್ರೆ ಇಲ್ಲ ಮ್ಯಾಮ್. ಈಗ ಇಲ್ಲಿಂದ ಇಂಡಿಯಾದಿಂದ ಕಾಲ್ ಮಾಡ್ತಾ ಇದ್ದಾರಾ ನಿಮ್ಮ ಪೇರೆಂಟ್ಸ್ಗಳು? ಯಾವ ಊರು ನಿಮ್ದು ಬೇಸಿಕಲಿ ಆಕ್ಚುಲಿ? ನಮ್ದು ಶಿವಮೊಗ್ಗ ಡಿಸ್ಟಿಕ್, ಶಿವಮೊಗ್ಗ. ಹೊಸನಗರ ತಾಲೂಕು. ಎಸ್. ಓಕೆ. ಇಲ್ಲಿಂದ ನಾನು ಪೇರೆಂಟ್ಸ್ಗಳು ಕಾಲ್ ಮಾಡ್ತಾ ಪ್ರಾಪರ್ ಇದ್ದಾರಾ ಈ ತರ? ಮಾಸ್ತಿಕಟ್ಟೆ ಮಾಡ್ತಾ ಹೇಳಿ. ಇದ್ದಾರೆ. ಹೌದು, ಮನೆಯಿಂದ ಈಗ ಮುಂಚೆ ಒಂದು 10 ನಿಮಿಷದ ಮುಂಚೆ ಕಾಲ್ ಬಂದಿತ್ತು ನನ್ನ ಮನೆಯಿಂದ. ಕೇಳಿದ್ರು ಹೇಗಿದ್ದೀರಾ, ಎಲ್ಲ ಹೇಗಿದೆ ಸಿಚುವೇಶನ್ ಅಂತ ಹೇಳಿ. ನಾನು ಹೇಳಿದೆ ಎಲ್ರು ಚೆನ್ನಾಗಿದ್ದಾರೆ, ಟೆನ್ಷನ್ ಇಲ್ಲ, ಚೆನ್ನಾಗಿದ್ದೀವಿ ಅಂತ ಹೇಳಿದೀವಿ. ಯಾಕಂದ್ರೆ ನಾವು ಅವ್ರಿಗೆ ಏನಾದ್ರು ಹೇಳಿದ್ರೆ ಅವ್ರು ಟೆನ್ಷನ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ನಾವೆಲ್ಲ ಚೆನ್ನಾಗಿದ್ದೀವಿ, ಸೇಫ್ ಇದೀವಿ, ಇಷ್ಟರವರೆಗೆ ಏನು ತಮ್ಗೆ ತೊಂದರೆ ಆಗ್ಲಿಲ್ಲ. ಸೊ ಹಾಗಾಗಿ ನಾವು ಸೇಫ್ ಇದೀವಿ ಅಂತ ಹೇಳಿದೀವಿ ಅಷ್ಟೇ. ಸದ್ಯಕ್ಕೆ ಏನೂ ಸಮಸ್ಯೆಗಳಾಗ್ತಾ ಇಲ್ಲ, ಬಟ್ ನೀವು ಸೇಫ್ ಜಾಗದಲ್ಲಿ ಇರೋದ್ರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅಂತ ಹೇಳ್ತಿದ್ರಿ. ಎಸ್ ಎಸ್ ಮ್ಯಾಮ್. ಈಗ ವಾಪಸ್ ಬರುವಂತಹ ಪ್ಲಾನ್ಗಳೇನಾದರೂ ಆಗಿದೆಯಾ? ಯಾಕಂತಂದ್ರೆ ಈಗ ಸದ್ಯಕ್ಕೆ ಇನ್ನೂ ಕ್ಷಣಕ್ಕೂ ಈ ಒಂದು ದಾಳಿ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ವಾಪಸ್ ಬರಬೇಕು ಅನ್ನುವಂತಹ ಪ್ಲಾನ್ಗಳೇನಾದರೂ ಹಾಕೊಳ್ತಾ ಇದ್ದೀರಾ ಅಲ್ಲಿಂದ ಅಂತ? ಇಲ್ಲ ಇಲ್ಲ ಮ್ಯಾಮ್, ಹಾಗೇನಿಲ್ಲ. ಸೇಫ್ ಆಗಿದೀವಲ್ಲ, ಹಾಗೆ ಏನು ಪ್ಲಾನ್ ಇಲ್ಲ, ಬರೋದೇನು ಪ್ಲಾನ್ ಇಲ್ಲ. ಅಲ್ಲಿನ ಜನತೆಯೂ ಕೂಡ ಆರಾಮಾಗಿದ್ದಾರೆ, ನಿಮಗೆ ಸಪೋರ್ಟಿವ್ ಆಗಿದ್ದಾರೆ. ಎಸ್ ಮ್ಯಾಮ್. ಸೊ ಹಾಗಿದ್ರೆ ಏನು ಎಲ್ರು ಸಮಸ್ಯೆ ಸಪೋರ್ಟ್ ಇಲ್ಲ. ಆಗಿದ್ದಾರೆ. ಈ ದಾಳಿಗಳೆಲ್ಲ ನಿಮಗೆ ಕಾಮನ್ ಆಗೋಗ್ಬಿಟ್ಟಿದೆ ಅಲ್ವಾ? ಎಸ್, ಕಾಮನ್ ಆಗ್ಬಿಟ್ಟಿದೆ, ಯೂಸ್ ಟು ಆಗ್ಬಿಟ್ಟಿದೆ ಇವಾಗ. ಓಕೆ ಓಕೆ. ಸೇಫ್ ಆಗಿರಿ. ಇಸ್ರೇಲ್ ಸರ್ಕಾರ ಜನತೆಗೆ ಸಾಕಷ್ಟು ಆದ್ಯತೆಯನ್ನ ಕೊಡ್ತಾ ಇದೆ. ಸೊ ಸೇಫ್ ಆಗಿರಿ, ಆರಾಮಾಗಿರಿ. ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಓಕೆ. ಇಸ್ರೇಲ್ನಲ್ಲಿ ಇರುವಂಥವರು ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಯಾವ ರೀತಿಯಾದಂತಹ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ, ಮತ್ತೆ ನಮ್ಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗ್ತಾ ಇಲ್ಲ ಅಂತ ಹೇಳಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.